ಮಾಜಿ ಸಚಿವ ನಾಗೇಂದ್ರ ಅವರಿಗೆ ಡಿಕೆ ಶಿವರ ಸಂಪುಟದಲ್ಲಿ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ಬಳ್ಳಾರಿಯಲ್ಲಿ ಅವರ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆ ಆಗಿರುವಂಥದ್ದು. ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕೊಟ್ಟ ಮಾತಿನಂತೆ ಹೈಕಮಾಂಡ್ ಸಚಿವ ಸ್ಥಾನವನ್ನು ನೀಡಬೇಕು. ಬಳ್ಳಾರಿಯಲ್ಲಿ 5 ವಿಧಾನಸಭೆ ಕ್ಷೇತ್ರವನ್ನು ಗೆಲ್ಲೋದಕ್ಕೆ ನಾಗೇಂದ್ರ ಅವರೇ ಪ್ರಮುಖ ಕಾರಣ. ರಾಜಕೀಯವಾಗಿ ಅವರನ್ನು ತುಳಿಯೋದಕ್ಕೆ ನಾಗೇಂದ್ರ ಅವರನ್ನು ಸಚಿವರಾಗಿ ಮಾಡ್ತಾ ಇಲ್ಲ. ಕೊಟ್ಟ ಮಾತಂತೆ ಹೈಕಮಾಂಡ್ ಕೊಡಬೇಕು ಅವರಿಗೆ ಸಚಿವ ಸ್ಥಾನವನ್ನು ನೀಡಬೇಕು ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಆಗ್ರಹಿಸ್ತಾ ಇದ್ದಾರೆ. ನಮ್ಮ ಹೆಸರು MJ ಕನಕ ಅಂತೇಳಿ, ನಾಗೇಂದ್ರಣ್ಣನವರ ಅಪ್ಪಟ ಅಭಿಮಾನಿ. ತಿರುಪತಿ ತಿಮ್ಮಪ್ಪ ಸ್ವಾಮಿಯಲ್ಲಿ ಅರಿಕೆ ಹೊತ್ತಿದ್ದೀನಿ ಏನಂತೇಳಿ, ನಾಗೇಂದ್ರಣ್ಣನವರು ಸಚಿವರಾಗುವವರೆಗೂ ತಲೆಗೂದಲ ಮೀಸೆ ಗಡ್ಡ ತೆಗೆಯಲ್ಲ ಅಂತೇಳಿ. ಹಾಗಾಗಿ ನಾಗೇಂದ್ರಣ್ಣನವರು ಯಾವತ್ತು ಸಚಿವರು ಅಂತೇಳಿ ಘೋಷಣೆ ಆಗುತ್ತೋ ಅವತ್ತು ತಿರುಪತಿ ತಿಮ್ಮಪ್ಪನಲ್ಲಿ ಹೋಗಿ ಮುಡಿಕೊಟ್ಟು ಬರ್ತೀನಿ. ಒಂದು ವೇಳೆ ನಾಗೇಂದ್ರಣ್ಣನವರು ಸಚಿವರಾಗದಿದ್ದರೆ ಈ ಟರ್ಮ್ ಆಗಲಿ ಬರೋ ಟರ್ಮ್ ಆಗಲಿ ನಾಗೇಂದ್ರಣ್ಣನವರು ಸಚಿವರಾದ ಮೇಲೇ ಕೂದಲು ತೆಗೆಯೋದು, ಅಲ್ಲಿವರೆಗೆ ತೆಗೆಯಲ್ಲ. ಬಳ್ಳಾರಿಯಲ್ಲಿ ನಾವು ನಾಗೇಂದ್ರ ಅಭಿಮಾನಿಗಳ ಬಳಗದ ವತಿಯಿಂದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸೇರಿ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ್ಲಿಗಿ, ಸಿರುಗುಪ್ಪ ಎಲ್ಲ ಭಾಗದಿಂದ ಇವತ್ತು ಸೇರಿ ಇವತ್ತು ನಾವು ಸ್ವಯಂ ಪ್ರೇರಣೆಯಿಂದ ಇವತ್ತು ನಮ್ಮ ನಾಗೇಂದ್ರ ಅವರಿಗೂ ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಮತ್ತು ಕರ್ನಾಟಕ ರಾಜ್ಯದ ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನ ನೀಡಬೇಕಂತೇಳಿ ಈ ಹಿಂದೆ ನಮ್ಮ ನಿಕಟಪೂರ್ವ ಮುಖ್ಯಮಂತ್ರಿ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಈಗಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ನಮ್ಮ ಡೈನಾಮಿಕ್ ಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರು ಹಿಂದೆ ಹಲವಾರು ಬಾರಿ ಬಳ್ಳಾರಿ ಜಿಲ್ಲೆಯ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಡ್ತು ಅಂತೇಳಿ ಹಿಂದೆ ಹೇಳ್ತಾ ಬಂದಿದ್ದರು. ಈಗ ಮೊದಲಿನ ಪಟ್ಟಿಯಲ್ಲಿ ಕೂಡ ನಮ್ಮ ಸಚಿವರಾಗಿ ಇವತ್ತು ಪದಗ್ರಹಣ ಮಾಡಿದ್ದಾರೆ. ಈಗ ಆ ಪಟ್ಟಿಯಲ್ಲಿ ನಾಗೇಂದ್ರ ಅವರ ಹೆಸರು ಇಲ್ಲದಿರ್ತಕ್ಕಂಥ ಸಂದರ್ಭದಲ್ಲಿ ಬಳ್ಳಾರಿ ಜಿಲ್ಲೆಯ ನಾಗರಿಕರಿಗೂ ಮತದಾರರಿಗೆ ಬಳ್ಳಾರಿ ಜಿಲ್ಲೆ ಅಸಂಖ್ಯಾತ ಜನರಿಗೆ ತುಂಬ ನೋವುಂಟು ಮಾಡಿರ್ತಕ್ಕಂಥ ವಿಷಯ. ಆ ಹಿನ್ನೆಲೆಯಲ್ಲಿ ಇವತ್ತು ಸ್ವಯಂ ಪ್ರೇರಣೆಯಿಂದ ನಾಗರಿಕರು ಅಭಿಮಾನಿಗಳು ಸೇರಿ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಮತ್ತು ಈ ಎರಡನೇ ಮುಂಬರ್ತಕ್ಕಂಥ ಪಟ್ಟಿಯಲ್ಲಿ ಸನ್ಮಾನ್ಯ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಮತ್ತೆ ಅದು ಮುಂದುವರ್ತಕ್ಕಂಥ ಭಾಗದಲ್ಲಿ ಕೂಡ ಬಳ್ಳಾರಿ ಜಿಲ್ಲೆ ಅಭಿವೃದ್ಧಿ ಮತ್ತು ಬರ್ತಕ್ಕಂಥ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಗಟ್ಟಿ ಶಕ್ತಿ ಕೊಟ್ಟಂತಾಗುತ್ತೆ ಅಂತೇಳಿ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ನಮ್ಮ ನಾಗೇಂದ್ರ ಅಭಿಮಾನಿಗಳು ಸೇರಿ ಇವತ್ತು ಒಂದು ಶಾಂತಿಯುತವಾದ ಪ್ರತಿಭಟನೆ ಮಾಡಿ ರಾಜ್ಯದ ವರಿಷ್ಠರು ಮತ್ತು ರಾಷ್ಟ್ರ ವರಿಷ್ಠರಲ್ಲಿ ಇವತ್ತು ಈ ಒಂದು ಮಾಧ್ಯಮದ ಮುಖಾಂತರ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಸರ್, ಈಗ ಚಾರ್ಜ್ ಶೀಟ್ BJP ಏನು ಇವತ್ತು ED CBI ಅವರು ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಡ್ತಾರಂಥ ಸಂದರ್ಭದಲ್ಲಿ ಈ ಥರ ಎಲ್ಲ ಪ್ರತಿ ಸಾರಿ ಬರ್ತಾ ಇದೆ. ನಾಗೇಂದ್ರನ ಹೇಳಿಕೆಯನ್ನು BJP ಸಹಿಸ್ತಾ ಇಲ್ಲ. ಯಾಕಂದ್ರೆ ಒಬ್ಬ ಬುಡಕಟ್ಟಿನ ನಾಯಕ, ದಲಿತ ನಾಯಕ, ಜನನಾಯಕ, ಹೈಂದ ನಾಯಕ ಆಗಿರ್ತಕ್ಕಂಥ ಸನ್ಮಾನ್ಯ ನಾಗೇಂದ್ರ ಅವರನ್ನು ಬಳ್ಳಾರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ BJP ನಾಯಕರಿಗೆ ನಾಗೇಂದ್ರ ಹೆಸರು ಹೇಳಿದ್ರೆ ಭಯ. ಅದೇ ರೀತಿಯಲ್ಲಿ ನಾಗೇಂದ್ರನ ಕಂಡ್ರೆ ಮತ್ತೆ ಮುಂಬರ್ತಕ್ಕಂಥ 28ರ ಚುನಾವಣೆಯಲ್ಲಿ ಬಳ್ಳಾರಿ ಜಿಲ್ಲೆ 5ಕ್ಕೆ 5 ಕಾಂಗ್ರೆಸ್ ಗೆಲ್ತಕ್ಕಂಥ ಶಕ್ತಿ ನಾಗೇಂದ್ರ ಇದೆ ಅಂತ ಹೇಳಿದ್ರೆ BJP ನಾಗೇಂದ್ರ ಶಕ್ತಿ ಖಚಿತವಾಗಿ